chaos is a man and you want toxic. ಆತ್ಮೀಯ ಕನ್ನಡಿಗರೇ ನಮಸ್ಕಾರ. ಒಂದು ವಿಶೇಷವಾದ ಅಭಿಪ್ರಾಯವನ್ನು, ವಿಶೇಷವಾದ ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಈ ವಿಡಿಯೋದ ಮೂಲಕ ನಾನು ಬಂದಿದ್ದೀನಿ. ಡೆಡಿಕೇಶನ್ ಅಥವಾ ಒಂದು ಗುರಿಯ ಕಡೆ ಭಕ್ತಿಯಿಂದ ಶ್ರಮವಾಗಿ ಕ್ರಮವಾಗಿ ನಾವು ಕ್ರಮಿಸಿದ್ರೆ ಯಾವ ಮಟ್ಟಕ್ಕೆ ರೀಚ್ ಆಗಬಹುದು, ಅದರಲ್ಲೂ ಸಿನಿಮಾ ರಂಗದಲ್ಲಿ ಯಾವ ರೀತಿ ಫಲ ಸಿಗುತ್ತೆ, ಯಾವ ರೀತಿ ಸಾಧನೆ ಸಿಗುತ್ತೆ ಅನ್ನೋದಕ್ಕೆ ಈಗ ರಾಕಿಂಗ್ ಸ್ಟಾರ್ ಯಶ್ ಅವರು ನಟನೆ ಮಾಡ್ತಿರುವಂತಹ ಟಾಕ್ಸಿಕ್ ಸಿನಿಮಾದ ಈ ಪ್ರೀ ರಿಲೀಸ್ ಅಲ್ಲಿ ಮಾಡ್ತಿರುವ ದಾಖಲೆಗಳೇ ಆ ದಾಖಲೆಗಳ ಒಂದು ಬರವಣಿಗೆಯೇ ನಮಗೊಂದು ಅಚ್ಚರಿ ಮೂಡಿಸ್ತಾ ಇದೆ. ಡ್ಯಾಡೀಸ್ ಹೋಮ್. ಒಬ್ಬ ಮನುಷ್ಯ 4 ವರ್ಷ ಎಲ್ಲೂ ಕಾಣಿಸದೆ ಒಂದು ಸಿನಿಮಾಗಾಗಿ ಕಷ್ಟಪಟ್ಟು ಇಷ್ಟಪಟ್ಟು ಹಗಲು ರಾತ್ರಿ ಶ್ರಮಿಸಿದ್ರೆ ಯಾವ ರೀತಿ ರಿಸಲ್ಟ್ ಸಿಗುತ್ತೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ಟಾಕ್ಸಿಕ್ ಸಿನಿಮಾದ ಚಿಕ್ಕ ಚಿಕ್ಕ ವಿಚಾರಗಳು ಅವರು ಇಂಡೈರೆಕ್ಟಾಗಿ ಹೇಳಿದ್ರು ಕೂಡ, ಡೈರೆಕ್ಟ್ ಟೀಸರ್ ಮೂಲಕ ಹೇಳಿದ್ರು ಕೂಡ ಅದರದ್ದೇ ಆದ ಪ್ರಚಾರವನ್ನು, ಜಗತ್ತಿನಲ್ಲಿ ದೊಡ್ಡ ಮಟ್ಟದ ಪ್ರಚಾರ ಯಾವುದು ಅಂದರೆ ಮೌತ್ ಪಬ್ಲಿಸಿಟಿ, ಆ ಮಟ್ಟಕ್ಕೆ ಇಡೀ ದೇಶಾದ್ಯಂತ ಒಂದು ಲೆಕ್ಕಕ್ಕೆ ಹೇಳ್ಬೇಕಂದ್ರೆ 7 ಸಮುದ್ರ ದಾಟಿಯೂ ಕೂಡ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಹಲ್ಚಲ್ ಎಬ್ಬಿದೆ. ಏನಪ್ಪ ಇದು, 4 ವರ್ಷ ಒಂದು ಸಿನಿಮಾ ಮಾಡೋದ, 4 ವರ್ಷ ಸಿನಿಮಾ ಮಾಡಿದ್ರೆ ಏನು ಗುರು ಸಾಧನೆ, ಇದೆಲ್ಲ ಆಗಲ್ಲ ಬಿಡು, ಇದು ಕಷ್ಟ ಅಂತ ಯೋಚನೆ ಮಾಡೋರಿಗೆ, ಅಂತ ಹೇಳುವವರಿಗೆ ಟಾಕ್ಸಿಕ್ ಸಿನಿಮಾದ ಮೂಲಕ ತನ್ನ ಒಂದು ಮೈಲಿಗಲಿಯ ಮೂಲಕ ಯಶ್ ಅವರು ಉತ್ತರ ಕೊಡ್ತಿದ್ದಾರೆ ಅನ್ಸುತ್ತೆ. ಅವರ ಬರ್ತ್ಡೇಗೆ ಮತ್ತು ಕಳೆದ ಒಂದು 3-4 ದಿವಸದ ಹಿಂದೆ, ಇನ್ನೇನು 1 ತಿಂಗಳಿದೆ ಸಿನಿಮಾ ರಿಲೀಸಿಗೆ ಅನ್ನೋಷ್ಟೊತ್ತಿಗೆ ಒಂದು ಚಿಕ್ಕ ಇಂಟ್ರಡಕ್ಷನ್ ಟೀಸರ್ ಹೊರಗೆ ಬಿಟ್ಟಾಗ ಯಾವ ಮಟ್ಟಕ್ಕೆ ಸಿನಿಮಾ ಕ್ರೇಜ್ ಇದೆ. ಒಬ್ಬ ನಟ ಎಲ್ಲೂ ಕಾಣಿಸಿದೆ, ನಾನು ಎಕ್ಸ್ಕ್ಲೂಸಿವ್ ಆಗಿ ತೆರೆ ಮೇಲೆ ಕಾಣಿಸ್ಕೊಳ್ಳೋದು, ನನ್ನನ್ನು ನೀವು ನೋಡಬೇಕಂದ್ರೆ ಅಲ್ಲಿಗೆ ಬರಬೇಕು, ಅಲ್ಲಿಗೆ ಬರುವ ಹಾಗೆ ಮಾಡೋದಕ್ಕೆ ನಾನು ಇನ್ನೆಲ್ಲ ಕೆಲಸ ಮಾಡ್ತಿದ್ದೀನಿ ಅನ್ನೋ ಒಂದು ಚಿಕ್ಕ ಚಿಕ್ಕ ವಿಚಾರಗಳು ಟಾಕ್ಸಿಕ್ ಸಿನಿಮಾದ ಕಿರುನೋಟದಲ್ಲಿ ನಮಗೆ ಕಾಣ್ತಾ ಇದೆ. ಎಲ್ಲ ಫಂಕ್ಷನಲ್ಲೂ ಕಾಣಿಸ್ತಾ ಇದ್ದಿಲ್ಲ, ತುಂಬ ಅಗತ್ಯವಿದ್ದ ಫಂಕ್ಷನಲ್ಲಿ, ತುಂಬ ಅವರ ನೀಡಿದ್ದ ಫಂಕ್ಷನಲ್ಲಿ ಮಾತ್ರ ಯಶ್ ಅವರು ಕಾಣಿಸ್ಕೊಳ್ತಾ ಇದ್ರು. KGF ಸಿನಿಮಾ ಬಂದಾಗ ಅರ್ಧ ಮೊಳ ಗಡ್ಡ ಬಿಟ್ಟು ಒಂದು ಟ್ರೆಂಡನ್ನು ಸೃಷ್ಟಿ ಮಾಡಿದ್ರು. ಈಗ ಆ ಗಡ್ಡದ ವಿಚಾರ, ಆ ಗಡ್ಡ ಬಿಟ್ಟು ಮತ್ತು ಆ ಗಡ್ಡವನ್ನು ರಿಮೂವ್ ಮಾಡಿದಾಗ ಯಾವ ರೀತಿ ಸದ್ದಾಗತ್ತೆ ಅನ್ನೋ ವಿಚಾರವನ್ನು ಹೇಳೋದಕ್ಕೆ, ಹಂಚ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಅರ್ಧ ಮೊಳ ಗಡ್ಡ ಬಿಟ್ಟು KGFನಲ್ಲಿ ರಾಕಿ ಬಾಯ್ ಆಗಿ ಮಿಂಚಿದಾಗ ಟ್ರೆಂಡು, ಇಂಡಿಯನ್ ಸಿನಿಮಾ ರಂಗದಲ್ಲಿ ಟ್ರೆಂಡು, ಗಡ್ಡ ಬಿಟ್ಟರೆ ಸಿನಿಮಾ ಹಿಟ್ಟಾಗತ್ತೆ, ಗಡ್ಡ ಬಿಟ್ಟರೆ ಇನ್ನೊಂದು ಲುಕ್, ಮಾಸ್ ಲುಕ್, ಖಡಕ್ ಲುಕ್ಕು ಸಿನಿಮಾ ರಂಗದಲ್ಲಿ ಕಾಣಿಸತ್ತೆ ಅಂತ ಹೇಳಿ ತುಂಬ ಜನ ನಟರು, ತುಂಬ ಜನ ತುಂಬ ಸಿನಿಮಾಗಳಲ್ಲಿ ಅದನ್ನು ಫಾಲೋ ಮಾಡಿದ್ರು. ಇತ್ತೀಚಿನ ಟ್ರೆಂಡಲ್ಲಿ ನೀವು ಬೇಕಾದ್ರೆ ಅದನ್ನು ಗಮನಿಸ್ಬೋದು. ಆದರೆ ಯಶ್ ಅವರಿಗೆ ಗಡ್ಡವೇ ಲಕ್ಕಿ, ಆ ಗಡ್ಡವನ್ನು ತೆಗೆದುಕೊಂಡ್ರೆ ಹೆಂಗಿರುತ್ತೆ ಅನ್ನೋ ವಿಚಾರ. 7 ವರ್ಷದ ಹಿಂದೆ KGF ಪಾರ್ಟ್ 1 ಅಧ್ಯಾಯ 1 ಇನ್ನೇನು ರಿಲೀಸ್ ಆಗೋಕ್ಕೆ ಒಂದು 20-25 ದಿವಸ, ಒಂದು ಸಿನಿಮಾಗಾಗಿ ಹತ್ತತ್ರ ಒಂದು 5-6 ವರ್ಷ ಅವತ್ತಿಗೆ ಕೆಲಸ ಮಾಡಿದ್ರು ಪಾರ್ಟ್ 1ಗಾಗಿ. ಮತ್ತೆ ಪಾರ್ಟ್ 2 ಬಗ್ಗೆ ಯೋಚನೆ ಮಾಡೋಣ, ನೆಕ್ಸ್ಟ್ ಸಿನಿಮಾ, ನೆಕ್ಸ್ಟ್ ಕಮಿಟ್ಮೆಂಟಿಗೆ ನಾವು ಮುಂದಕ್ಕೆ ಹೋಗೋಣ ಅಂತೇಳಿ ಯಶ್ ಅವರು KGF 1 ಇನ್ನೇನು 10-15 ದಿವಸ ರಿಲೀಸ್ಗೆ ಡೇಟ್ ಇದೆ ಅನ್ನೋಷ್ಟರೊಳಗೆ ಗಡ್ಡಕ್ಕೆ ಕತ್ತರಿ ಹಾಕಿ ಕಿರಾತಕ 2 ಜಯಣ್ಣ ಕಂಬೆನ್ಸಲ್ಲಿ ಕಿರಾತಕ 2ಗೆ ಸಜ್ಜಾಗಿದ್ರು. ಆ ವಿಡಿಯೋನ ನೀವು ನೋಡಿದ್ದೀವಿ, ಅದು ದೊಡ್ಡ ಮಟ್ಟಕ್ಕೆ ವೈರಲ್ ಆಗಿತ್ತು. ಯಶ್ ಅವರು ಗಡ್ಡಕ್ಕೆ ಕತ್ತರಿ ಹಾಕಿದ್ದಾರೆ, ಅಯ್ಯೋ ಎಂಥ ದೊಡ್ಡ ಇಷ್ಟು ದಿನ ಬಿಟ್ಟಿದ್ದು ನ್ಯಾಚುರಲ್ ಗಡ್ಡ ಹೋಗ್ಬಿಡ್ತಲ್ಲ ಅಂತ ಆ ವಿಡಿಯೋದೆಲ್ಲ ಮಾತನಾಡ್ತಿದ್ದು, ಆ ವಿಡಿಯೋ ತುಂಬ ವೈರಲ್ ಆಗಿತ್ತು. ಆದರೆ KGF ಪಾರ್ಟ್ 1 ಕನ್ನಡ ಮತ್ತು ತೆಲುಗಿಗಾಗಿ ಮಾಡಿದ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟಕ್ಕಾಗತ್ತಲ್ಲ, ಆವಾಗ ಇವ್ರಿಗೆ ಅರ್ಥ ಆಗುತ್ತೆ, ಓಹೋ ನನ್ನ ಬೌಂಡ್ರಿ ಇದಲ್ಲ, ನಾನು ಮಾಡಬೇಕಾದ್ರೆ ಇದಲ್ಲ. ಒಂದು ಸಿನಿಮಾಗೆ ನಾವು ಡೆಡಿಕೇಶನ್ ಆಗಿ ಕೆಲಸ ಮಾಡಿದ್ರೆ ಏನೆಲ್ಲ ಆಗತ್ತೆ ಅನ್ನೋದು ಅರಿವು ಅವತ್ತೇ ಅವ್ರಿಗೆ ಸೆನ್ಸ್ ಹೊಡೆಯುತ್ತೆ. ಮತ್ತು ಗಡ್ಡಕ್ಕೆ ಕತ್ತರಿ ಹಾಕಿದ್ದನ್ನು ಬಿಟ್ಟು ಮತ್ತೆ ಉದ್ದ ಗಡ್ಡ, ಅರ್ಧ ಮೊಳ ಗಡ್ಡ ಅಂತ ನಾನು ಹೇಳ್ತೀನಿ. ಆ ಗಡ್ಡಕ್ಕೆ ಮತ್ತೆ ಏನಂತೀರಿ ಎಲ್ಲ ಥರದ ಪುಷ್ಕಳ ಊಟವನ್ನು ಹಾಕಿ ಮತ್ತೆ KGF ಪಾರ್ಟ್ 2ಗೆ ರೆಡಿ ಆಗ್ತಾರೆ. ಅದಾದ ನಂತರ ಏನೇನಾಯಿತು ನಿಮಗೆಲ್ಲ ಗೊತ್ತು. ಇಂಡಿಯಾ
KGF ಆದ್ಮೇಲೆ ಇಷ್ಟೇ ಕತೆ ಅಂತ ಹೇಳಿದವ್ರಿಗೂ ಕೂಡ, ಗಡ್ಡ ತೆಗೆದ್ರೆ ತುಂಬ ಕಷ್ಟ ಅಂತ ಹೇಳಿದವ್ರಿಗೂ ಕೂಡ ಟಾಕ್ಸಿಕ್ ಸಿನಿಮಾದ ಮೂಲಕ ಉತ್ತರ ಕೊಡ್ತಾ ಇದ್ರು. ಒಂದಷ್ಟು ಲುಕ್ಕಲ್ಲಿ ಒಂದಷ್ಟು ಬದಲಾವಣೆ ಮಾಡಿ, ಹೇರ್ ಸ್ಟೈಲಲ್ಲಿ ಸ್ವಲ್ಪ ಆಚೆ ಈಚೆ ಮಾಡಿ ಟಾಕ್ಸಿಕ್ಕಲ್ಲಿ ಕಾಣಿಸ್ಕೊಂಡಿದ್ರು. ರಾಯ ಅನ್ನೋ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಆಗ ಓ ಗುರು, ಗಡ್ಡ ಟ್ರೇಡ್ ಮಾಡ್ ಗುರು, ಯಶ್ ಅವ್ರಿಗೆ ಗಡ್ಡ ತೆಗೆದಿದ್ರೆ ಕಷ್ಟ ಗುರು, ಗಡ್ಡ ತೆಗೆದ್ರೆ ಅವ್ರ ಮಾರ್ಕೆಟೇ ಹೋಗ್ಬಿಡತ್ತಿರ್ಬೇಕು ಅಂತ ಇಂಡಸ್ಟ್ರಿ ಮತ್ತು ಸಿನಿಮಾ ಬಗ್ಗೆ ಕುತೂಹಲದಿಂದ ನೋಡೋರಿಗೆ ಒಂದು ಉತ್ತರ, ಒಂದಷ್ಟು ಪ್ರಶ್ನೆಗಳು ಈ ಥರದೆಲ್ಲ ಸಿಗ್ತಾ ಇತ್ತು. ಆದರೆ ಮೊನ್ನೆ ಒಂದು ಟೀಸರ್ ಬಂತಲ್ಲ, ಯಶ್ ಅವರು ಕಿರಾತಕ ಟೈಮು ಅಥವಾ ರಾಜಾಹುಲಿ ಟೈಮು ಅವರು ಮೊಗ್ಗಿನ ಮನಸ್ಸು ಮಾಡಿದಾಗ ಹೆಂಗೆ ಕಂಡಿದ್ರು ಆ ಲುಕ್ ಕಾಣ್ತಾ ಇತ್ತು. ಕೆಲ ದಿನಗಳ ಹಿಂದೆ ಅಥವಾ ಒಂದು 5-6 ತಿಂಗಳ ಹಿಂದೆ ಯಾವುದೇ ಏರ್ಪೋರ್ಟಿಗೆ ಹೋದ್ರು, ಮುಂಬೈ ಏರ್ಪೋರ್ಟಲ್ಲಿ ಕಂಡ್ರು, ಸ್ಟುಡಿಯೋದಲ್ಲಿ ಕಂಡ್ರು, ಅಥವಾ ಬೆಂಗಳೂರು ಏರ್ಪೋರ್ಟಲ್ಲಿ ಕಂಡ್ರು, ಯಶ್ ಅವರು ಮುಖಕ್ಕೆ ಮಾಸ್ಕ್ ಹಾಕೊಂಡು ಅಥವಾ ಖರ್ಚಿಪ್ ಕಟ್ಕೊಂಡು ಹೋಗ್ತಾ ಇದ್ರು. ಅರೆ ಇದೇನು ಗುರು, ಇದು ಏನು ಹೊಸ ಲುಕ್ ಇರಬೇಕು, ಅದು ರಿವೀಲ್ ಆಗಬಾರ್ದು ಅಂತ ಹೇಳಿ ಹಿಂಗೆ ಓಡಾಡ್ತಿದ್ದಾರೆ ಅಂತ ಒಂದಷ್ಟು ಜನ ಊಹಿಸಿದ್ರು. ಆದರೆ ಈ ಲೆವೆಲ್ಗೆ ಗಡ್ಡಕ್ಕೆ ಕತ್ತರಿ ಹಾಕಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಅಷ್ಟೆಲ್ಲ ಡೆಡಿಕೇಶನ್ಗೆ, ಅಷ್ಟೆಲ್ಲ ನನ್ನನ್ನು ನೀವೇನಾದರೂ ನೋಡ್ಬೇಕಂದ್ರೆ ಥಿಯೇಟರ್ಗೆ ಬರಬೇಕು, ನನ್ನ ಲುಕ್ ಏನಾದ್ರು ನೋಡ್ಬೇಕು ಅನ್ನೋದು ಆ ಗಡ್ಸ್ ಇದೆಯಲ್ಲ, ಈಗ ಉತ್ತರ ಸಿಗ್ತಾ ಇದೆ. ಆ ಉತ್ತರ ಹೆಂಗಪ್ಪ ನಿಂಗೆ ಹೀಗೆ ಸಿಕ್ತು ಅಂತ ನೀವು ಕೇಳಿದ್ರೆ, ಟಾಕ್ಸಿಕ್ ಮಾಡ್ತಿರುವ ವ್ಯವಹಾರ ಅಥವಾ ಪ್ರೀ ರಿಲೀಸ್ ಬಿಸ್ನೆಸ್ ಏನ್ರಿ ವಂಡರ್ ಇದು. 600 ಕೋಟಿ ವೆಚ್ಚದಲ್ಲಿ ಕನ್ನಡದ ನೆಲದ ಮಣ್ಣಿನ ಒಂದು ಸಿನಿಮಾ ರೆಡಿ ಆಗುತ್ತೆ, ಅದು ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡ್ ಮಟ್ಟಕ್ಕೆ ಸಿದ್ಧವಾಗಿ ನಿಲ್ಲುತ್ತೆ. 600 ಕೋಟಿ ಆಗ್ತಾರೆ, ಹೆಂಗೆ ಗುರು ದುಡ್ಡು ವಾಪಸ್ ಬರೋದು ಅಂತ ಕೇಳಿದವರಿಗೆ, ಇನ್ನು ಸಿನಿಮಾ ಥಿಯೇಟ್ರ್ ಒಳಗೆ ಇನ್ನು ಸಿನಿಮಾ ಬರೋದಕ್ಕೆ ಇನ್ನೂ 20-30 ದಿನ ಇದೆ. ಆಗಲೇ ಹತ್ತತ್ರ 600 ಕೋಟಿ ರಿಕವರ್ ಮಾಡುವ ಅಥವಾ 1,000 ಕೋಟಿ ರೀಚ್ಗೆ ಏನೇನು ಆಗಬೇಕು ಅದೆಲ್ಲ ಥರದ ಕೆಲಸಗಳು ಆಗ್ತಾ ಇದೆ. ತೆಲಂಗಾಣದಲ್ಲಿ ಅಥವಾ ಆಂಧ್ರ ತೆಲಂಗಾಣದಲ್ಲಿ, ತಮಿಳುನಾಡಿನಲ್ಲಿ, ಮಲಯಾಳಂನಲ್ಲಿ E4 ಎಂಟರ್ಟೈನ್ಮೆಂಟ್ ಈಗ ಬಂದಿರೋ ಸುದ್ದಿ. ಅವರು ದೊಡ್ಡ ದೊಡ್ಡ ಸಿನಿಮಾಗಳನ್ನು ಓವರ್ಸೀಸ್ ಅಥವಾ ಮಲಯಾಳಿ ಇಂಡಸ್ಟ್ರಿಯಲ್ಲಿ ಮಾಡಿದಂಥವ್ರು. KGF ಬಿಟ್ಟರೆ ಯಾವ ಸಿನಿಮಾನೂ ಮಲಯಾಳಲ್ಲಿ ಬೇರೆ ಭಾಷೆ ಸಿನಿಮಾ ಅಷ್ಟು ಮಟ್ಟಿಗೆ ದೊಡ್ಡ ಸದ್ದು ಅಥವಾ ದುಡ್ಡು ಮಾಡಿರಲಿಲ್ಲಂತೆ. ಈ ಸಿನಿಮಾನು ಮಾಡುತ್ತೆ ಅನ್ನೋ ನಂಬಿಕೆಗೆ ಒಂದು ದೊಡ್ಡ ಮಟ್ಟದ ಬೆಲೆಯಲ್ಲಿ E4 ಎಂಟರ್ಟೈನ್ಮೆಂಟ್ ಅವರು ಮಲಯಾಳಂ ಫಿಲಮಲ್ಲಿ ತೊಗೊಂಡಿರಂತೆ. AA ಫಿಲಮ್ಸ್ ಅವರು ಬಾಲಿವುಡ್ನಲ್ಲಿ ತಗೊಂಡಿದ್ದಾರೆ. ಓವರಾಲಾಗೆ ಸಿನಿಮಾದ ಬಗ್ಗೆ ಯಾವ ಮಟ್ಟಕ್ಕೆ ಕ್ರೇಜ್ ಇದೆ ಅನ್ನೋದು 600 ಕೋಟಿ ಏನು ಖರ್ಚು ಮಾಡಿದ್ದಾರೆ, ಆ ಡಿಸ್ಟ್ರಿಬ್ಯೂಟ್ ಅಮೌಂಟನ್ನು ಆಲ್ಮೋಸ್ಟ್ 3/4% ಪ್ರೀ ರಿಲೀಸಲ್ಲೇ ದುಡ್ಕೊಂಡ್ಬಿಟ್ಟಿದೆ. ಇನ್ನೊಂದು ಅಚ್ಚರಿಯ ಸಂಗತಿ, ಅಲ್ಲಗರು ಟೀಸರ್ಲ್ಲ ಅದ್ಭುತವಾಗಿ ಬಿಡ್ತಾ ಇದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ಯಾರು ಏನು ಅಂತ ನೋಡ್ತಿದ್ದಾಗ ರವಿ ಬಸ್ರೂರವರು ಆ ಒಂದು ಮೇಜಿಗೆ ಬಂದು ಕೂತ್ಕೊಂಡ್ರು. ಓಹೋ, ರವಿ ಬಸ್ರೂರು ಇದ್ದರೆ ಯಶ್ ಅವ್ರಿಗೂ ಸಖತ್ ಮ್ಯಾಚ್ ಆಗುತ್ತೆ, ರವಿ ಬಸ್ರೂರು ಎಲ್ಲ ಜವಾಬ್ದಾರಿ ತಗೊಂತಾರೆ ಅನ್ನೋ ವಿಚಾರ ನಮಗೆ ಗೊತ್ತಾದ ನಂತರ ಮತ್ತೊಂದು ಟ್ವಿಸ್ಟ್ ಬಂದಿದೆ. ಸಿನಿಮಾಗೆ 5 ಜನ ಮ್ಯೂಸಿಕ್ ಡೈರೆಕ್ಟ್ರು, 6 ಹಾಡಿದೆ ಅಂತ. 3 ಜನ ಮ್ಯೂಸಿಕ್ ಡೈರೆಕ್ಟ್ರು ಸೇರಿ ಒಂದು ಹಾಡನ್ನು ಮಾಡ್ತಾರೆ. ರವಿ ಬಸ್ರೂರು BGM ಪ್ಲಸ್ ಒಂದು ಹಾಡನ್ನು ಮಾಡ್ತಾರೆ. ಇನ್ನೊಬ್ಬರ ಮಿಶ್ರಾ ಅನ್ನೋರು 4 ಹಾಡುಗಳನ್ನು ಮಾಡ್ತಾ ಇದ್ದಾರೆ. ಓವರಾಲ್ಗೆ 6 ಹಾಡಿದೆ. ಹಂಗಾರೆ ಆಡಿಯೋ ರೇಟ್ಸು ಒಳ್ಳೆ ರೇಟಿಗೆ ಸೇಲ್ ಆಗುತ್ತೆ. ಯಾವ ಕಂಪ್ನಿ ತೆಗೆದುಕೊಳ್ಳಬಹುದು ಆಡಿಯೋ ರೇಟ್ಸ್ನ ಟಾಕ್ಸಿಕ್ ಸಿನಿಮಾದು ಅಂತ ನಾವು ಎದುರು ನೋಡ್ತಿದ್ದಾಗ, ಪ್ರತಿಷ್ಠಿತ ಮ್ಯೂಸಿಕ್ ಕಂಪನಿ ಝೀ ಮ್ಯೂಸಿಕ್ ಭಾರಿ ದೊಡ್ಡ ಮಟ್ಟದ ಬೆಲೆಗೆ, ನಾವು ಇಷ್ಟು ಅಷ್ಟು ಅಂತ ಹೇಳಿದ್ರೆ ಅದು ಅಷ್ಟಲ್ಲ, ಇದು ಇಷ್ಟಲ್ಲ ಅಂತ ಹೇಳ್ಬಿಡ್ತಾರೆ, ಭಾರಿ ದೊಡ್ಡ ಮಟ್ಟದ ಬೆಲೆಗೆ ಕನ್ನಡ ಇಂಡಸ್ಟ್ರಿಯಲ್ಲೇ ಅಥವಾ ಪ್ಯಾನ್ ಇಂಡಿಯಾ ಇಂಡಸ್ಟ್ರಿಯಲ್ಲೇ ಈ ಹಿಂದೆ ಯಾವ ಸಿನಿಮಾವು ಅಷ್ಟು ಮಟ್ಟದ ಈ ಏನು ಈಗ RRR ಸಿನಿಮಾಗೆ 24-25 ಕೋಟಿ ಕೊಟ್ಟಿದ್ರು ಲಹರಿ ಕಂಪ್ನಿ ಅಂತ ನಾನು ಕೇಳಿದ್ದೆ. ಆ ರೆಕಾರ್ಡನ್ನು ಇದು ಬೀಟ್ ಮಾಡಿದೆ ಅಂತೆ. ಅಷ್ಟು ದೊಡ್ಡ ಮಟ್ಟದ ಮ್ಯೂಸಿಕ್ ಆಡಿಯೋ ರೈಟ್ಸನ್ನು ಝೀ ಕಂಪನಿ ಟಾಕ್ಸಿಕ್ ಮೂಲಕ ಪಡೆದುಕೊಂಡಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಹಾಡಿನ ತುಣುಕುಗಳು ಹೇಗಿರಬಹುದು ಅನ್ನೋ ಒಂದು ಚಿಕ್ಕ ಈ ದೊಡ್ಡ ಮೀನು ಹಿಡಿಯೋದಕ್ಕೆ ಚಿಕ್ಕ ಎರೆಹುಳ ಆಗ್ತಾರಲ್ಲ, ಆ ಥರದ ಆಹ್ವಾನದ ಪತ್ರಿಕೆಯನ್ನು ಟಾಕ್ಸಿಕ್ ಬೆಳಗ ಕೊಡೋದಕ್ಕೆ ಸಜ್ಜಾಗಿ ನಿಂತಿದೆ. ಒಂದು ಸಿನಿಮಾದ ಬಗ್ಗೆ ಯಾವ ಲೆವೆಲ್ಗೆ ಕ್ರೇಜ್ ಇರ್ಬೋದು ಗುರು, ಒಂದು ಸಿನಿಮಾಗೆ ಇಷ್ಟೆಲ್ಲ ಜನ ಕಾಯ್ತಿದ್ದಾರಾ, ಏನಿರ್ಬೋದು, ಯಾವ ಥರ ಸದ್ದು ಮಾಡ್ಬೋದು ಅನ್ನೋ ಕುತೂಹಲ, ಸಿನಿಮಾ ಹೇಗಿದೆ ಅನ್ನೋ ಒಂದು ಕುತೂಹಲ ಒಂದು ಲೆಕ್ಕಾಚಾರಕ್ಕಾದರೆ, ಸಿನಿಮಾ ಪ್ರೇಮಿಗಳಿಗೆ ಟಾಕ್ಸಿಕ್ ಸಿನಿಮಾ ಇನ್ಯಾವ ರೀತಿ ಪ್ರಚಾರ ಮಾಡ್ಬೋದು, 5 ಜನ ಹೀರೋಯಿನ್ ಅಂತೆ, ಅವ್ರದ್ದು ಇಂಟ್ರಡಕ್ಷನ್ ಹೆಂಗೆ ಬಿಡ್ಬೋದು, ಹಾಡಿದವಂತೆ ಅದು ಹೆಂಗಿರ್ಬೋದು, ಇದು ಬರೀ ಇಂಟ್ರಡಕ್ಷನ್ ಟೀಸರ್ ಅಂತೆ, ಟ್ರೈಲರ್ ಹೆಂಗಿರ್ಬೋದು, ಇದು ಟಿಕೆಟ್ ಅಂತೆ, ಈ ಪಾತ್ರದ ಯಶ್ ಅವರು ಗಡ್ಡ ತೆಗೆದು ನಿಂತಿದ್ದಾರಲ್ಲ
ಅದನ್ನು ಟಿಕೆಟ್ ಅಂತ ಹೇಳಿ ಚಿತ್ರತಂಡ ಕರಿತಿದೆ. ಟಿಕೆಟ್ ಅಂದರೆ ಏನು? ಹೀಗೆ ಒಂದು ಸಿನಿಮಾ ಬರೋದಕ್ಕಿಂತ ಮುಂಚೆ ಒಂದಷ್ಟು ಕುತೂಹಲನ ಮೂಡಿಸ್ಬೇಕು. ಆ ವಿಚಾರದಲ್ಲಿ ಟಾಕ್ಸಿಕ್ ಟಾಪ್ ಲೆವೆಲಲ್ಲಿ ನಿಂತಿದೆ. Fucking manners. ನನಗೆ ತಡೆಯೋಕ್ಕಾಗಲಿಲ್ಲ, ಒಂದು ಕನ್ನಡದ ಸಿನಿಮಾ ಇಷ್ಟೆಲ್ಲ ಸದ್ದು ಮಾಡ್ತಿದೆ, ಇಷ್ಟೆಲ್ಲ ರೆಕಾರ್ಡ್ ಮಾಡ್ತಿದೆ ಅಂಥೇಳಿ. ಕೋಟಿ ಕೋಟಿ ವ್ಯೂಸ್, ಕನ್ನಡದಲ್ಲಿ 80 ಲಕ್ಷ ಬರೀ ಒಂದು ಇಂಟ್ರಡಕ್ಷನ್ ಟೀಸರ್. ಬಾಲಿವುಡಲ್ಲಿ 2.5 ಕೋಟಿ ವ್ಯೂಸು, ತೆಲುಗಿನಲ್ಲಿ 1 ಕೋಟಿಗೂ ಮೀರಿದ ವ್ಯೂಸು, ತಮಿಳಿನಲ್ಲಿ 60 ಲಕ್ಷಕ್ಕೂ ಹೆಚ್ಚು ವ್ಯೂಸು, ಮಲಯಾಳಂನಲ್ಲಿ 40 ಲಕ್ಷಕ್ಕೂ ಹೆಚ್ಚು ವ್ಯೂಸು. 1 ಲಕ್ಷ ಒಂದು ಟ್ರೈಲರ್ ವ್ಯೂಸ್ ಆದರೆ ಸಾಕು ಅನ್ನೋ ಮಟ್ಟಕ್ಕೆ ಎಷ್ಟೋ ಜನ ಎದುರು ನೋಡ್ತಾ ಇರ್ತಾರೆ. ಏನು ಕೋಟಿ ಕೋಟಿ ಲೆಕ್ಕ. ಅಷ್ಟೇ ಕೋಟಿ ಜನ ಓಪನಿಂಗ್ ಡೇ ದಿನ ಸಿನಿಮಾ ನೋಡಿದ್ರು, ಇಂಟು 100 ಅಂತ ಲೆಕ್ಕಾಚಾರ ಹಾಕಿದ್ರು. ಈಸಿಯಾಗಿ ಟಾಕ್ಸಿಕ್ ಸಿನಿಮಾ 24 ಗಂಟೆ ಕಳೆಯುವಷ್ಟರೊಳಗೆ, ಮಾರ್ಚ್ 19 24 ಗಂಟೆ ಕಳೆಯೋಷ್ಟರೊಳಗೆ 1000 ಕೋಟಿ ಕ್ಲಬ್ಬನ್ನು ಹತ್ತತ್ರ ಸೇರುವ ಎಲ್ಲ ಸಾಧ್ಯತೆ ಇದೆ. ಅವರ ರೆಕಾರ್ಡನ್ನೇ ಅವರೇ ಮುರಿಯುತ್ತಾರೆ. ಅವರ ಎದುರುಗಡೆ ಈಗಾಗಲೇ ಧುರಂಧರ್ ಸಿನಿಮಾ ಬರುತ್ತೆ ಅಂತಾಗಿದೆ. ಇಂಥದ್ದು ಎಷ್ಟೆಷ್ಟೋ ಸವಾಲುಗಳನ್ನು ಈ ಹಿಂದೆ ಎಲ್ಲ ಫೇಸ್ ಮಾಡಿ ಗೆದ್ದು ಅವರವರದ್ದೇ ಆದಂತಹ ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ ಯಶ್ ಅವರು. ಟಾಕ್ಸಿಕ್ ಮೂಲಕ ಮತ್ತೊಂದು ದಾಖಲೆ ಬರೆಯೋದಂತೂ ಕನ್ಫರ್ಮ್. ಆತ್ಮೀಯ ಕನ್ನಡಿಗರೇ, ನನಗಾದ ಒಂದು ಎಕ್ಸೈಟ್ಮೆಂಟನ್ನು ನಿಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ನಾನು ಈ ವಿಡಿಯೋದ ಮೂಲಕ ಬಂದಿದ್ದೀನಿ. ಇದೇ ರೀತಿಯ ಮತ್ತೊಂದೊಂದಷ್ಟು ವಿಷಯಗಳ ಮೂಲಕ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ನಿಮ್ಮ ಆಶೀರ್ವಾದ ಇರಲಿ.